ಮೋದಿ ಗ್ಯಾರಂಟಿ ಅಂತಾರೆ ಅವರು. ಇನ್ನು 5 ವರ್ಷ ಅಧಿಕಾರದಲ್ಲಿದ್ರೆ ಭಾರತ ಪ್ರಪಂಚದ 3ನೇ ದೊಡ್ಡ ಆರ್ಥಿಕತೆ ಆಗುತ್ತೆ, ನಮ್ಮ ಮೇಲೆ ಟೆರರ್ ಅಟ್ಯಾಕ್ ಆಗೋದಕ್ಕೆ ಬಿಡೋದಿಲ್ಲ, ಒಂದು ಬಡತನ ರೇಖೆಯಿಂದ ಎಲ್ಲರನ್ನು ಮೇಲೆತ್ತೀವಿ, ಕಡು ಬಡವರು ಒಬ್ರು ಉಳಿಯೋದಿಲ್ಲ, ಇದು ಮೋದಿ ಗ್ಯಾರಂಟಿ ಅಂತಾರೆ ಅವರು. ಒಂದು ಸ್ಪಷ್ಟೀಕರಣ ಕೊಡ್ತೇನೆ. ಅವ್ರು ಯಾವ ಗ್ಯಾರಂಟಿ ಇಲ್ಲ, ಆ ಮಾತು ಬೇರೆ. ಮೋದಿ ಗ್ಯಾರಂಟಿ ಇಲ್ಲಿ ಕೌಂಟ್ ಆಗೋದಿಲ್ಲ. ಅವ್ರು ಯಾವ ಗ್ಯಾರಂಟಿ ಕೊಟ್ಟಿಲ್ಲ. ಈಗ ಅವ್ರ ಬಗ್ಗೆ ನಾವು ಟೀಕೆ ಮಾಡುವಂತ ಲೆವೆಲ್ಗಿಲ್ಲ. ಅವ್ರು ಒಂದ್ ಮಾತು ಹೇಳ್ತಾನೆ, ಸಿದ್ದರಾಮಯ್ಯ ಗ್ಯಾರಂಟಿ, ರಾಹುಲ್ ಗಾಂಧಿ ಓನ್ಲಿ ಈ ದೇಶದಾಗ ನೋಡ್ತಕ್ಕಂಥದ್ದು. ನಾವೇನು ಅನೌನ್ಸ್ ಮಾಡೋ ಪ್ರಣಾಳಿಕೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತೇವೆ, ಇಡೀ ದೇಶದ ಜನರಿಗೆ ಕೊಡ್ತೇವೆ, ರಾಜ್ಯದ ಜನರಿಗೆ ಹೆಂಗ್ ಕೊಟ್ಟೇವೆ, ಇಡೀ ದೇಶ ಇವತ್ತು ನಮ್ಮ ನೋಡಕತ್ತೇವೆ. ಈ ಸರ್ವೆಗಳು ನಿಮ್ಮನ್ನ ಏನಾರ ಟೆನ್ಷನ್ ಮಾಡ್ತಾರೆ? ಜಮಾದಾರರು ಹೇಳಿದ್ರಲ್ಲ ರೇ, ಪುಲ್ವಾಮಾ ತಾಕತ್ ಬಗ್ಗೆ ಮಾತಾಡ್ರಿ, ಹೇಳಕ್ ಹಚ್ತೀರಿ ಅವ್ರಿಗೆ. ಏನ್ ಹೇಳ್ತಾರೆ ಕಾಂಗ್ರೆಸ್ ಬಗ್ಗೆ? ಕಾಂಗ್ರೆಸ್ ಹೇಳಕ್ ಇವ್ರ ಏನ್ ನೈತಿಕತೆ ಐತಿ? ನಮಗಿದೆ. ಈ ದೇಶ ಕಾಯ್ತಕ್ಕಂಥ ನಾವು ಮಾಡೇವಿ, ಇವ್ರೇನ್ ಮಾಡ. ಒನ್ ಮಿನಿಟ್ ಕೋನರೆಡ್ಡಿ ಅವರ ಪುಲ್ವಾಮಾ ತಾಕತ್ ಬಗ್ಗೆ ಹೇಳಿದ್ದು ಬಿಜೆಪಿ ಯಾವ ಪಾಕಿಸ್ತಾನಕ್ಕೆ ಒಳಗ್ ಹೊಕ್ಕ ಬಂದವರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನೇತೃತ್ವ. ಗವರ್ನರ್ ಮಲ್ಲಿಕ್ ಅವರು ನರೇಂದ್ರ ಮೋದಿ ಮಾತ್ರ. ತೆಂಗಿನಕಾಯಿ ಅವರ ಮಹೇಶ್ ಅವರ ನೀವು ಆತ್ಮಸಾಕ್ಷಿ ಗವರ್ನರ್ ಮಲ್ಲಿಕ್ ಅವರು ಹೇಳ್ಯಾರ. ಇದಕ್ಕೆ ಕಾರಣ ಆದವರು ಇದೇ ನಮ್ಮ ಹೋಮ್ ಮಿನಿಸ್ಟರ್, ಇದೇ ನಮ್ಮ ಮುಖ್ಯ ಪ್ರಧಾನಮಂತ್ರಿ ಅಂತ ಹೇಳ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಅವ್ರು ಕೇಳಿದ್ದೇನು? 5 ಫ್ಲೈಟ್ ಕೇಳಿದ್ರು, ಅದನ್ನ ಇಗ್ನೋರ್ ಮಾಡಿದವರು ನೀವು. ದೇಶದ ಭಾರತದ ತಾಕತ್ ಏನಂತ ಜಗತ್ತಿಗೆ ತೋರಿಸೋರು ನರೇಂದ್ರ ಮೋದಿ. ಅಭಿನಂದನೆ ಒಂದ ಕೂದಲಳಿ ಕುಂಕಾದ್ರು ಜಗತ್ತಿನ ಪಾಕಿಸ್ತಾನ ಇರ್ತಿದ್ದಿಲ್ಲ. ಅಭಿನಂದನೆ ಅದನ್ನ ಅರ್ಥ ಮಾಡ್ಕೊರಿ. ಒಂದ್ ನಿಮಿಷ. ಬಲಿಷ್ಠ ಭಾರತ ಅಂತಾರೆ, 2047 ಡೆವಲಪ್ಡ್ ಇಂಡಿಯಾನ ನಿಮ್ ಎದುರಿಗೆ ಕೊಡ್ತೀವಿ, ಅದಕ್ಕೆ ನಮ್ಗೆ ಓಟ್ ಹಾಕ್ರಿ ಅಂತಾರೆ. ನೋಡಿ, ಈ ದೇಶದ ಭದ್ರ ಬುನಾದಿಯನ್ನು ಹಾಕಿದ್ದು ಜವಾಹರ್ಲಾಲ್ ನೆಹರು ಅವರ ಆದಿಯಾಗಿ ಹಿಡ್ಕೊಂಡು ಮನಮೋಹನ್ ಸಿಂಗ್ ವರೆಗೂ ನಾವೆಲ್ಲರೂ ಕೂಡಿ ಈ ದೇಶಕ್ಕೆ ಭದ್ರ ಬುನಾದಿ ಹಾಕಿದ್ದೇವೆ. ಆ ಬುನಾದಿ ಮೇಲೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಯಾವುದೇ ಪಾರ್ಟಿ ಇರಲಿ, ನಮ್ಮನ್ನು ಹಿಡ್ಕೊಂಡು, ನಿಮ್ಮನ್ನು ಹಿಡ್ಕೊಂಡು, ಮಾಧ್ಯಮನ ಹಿಡ್ಕೊಂಡು ಡೆವಲಪ್ಡ್ ಇಂಡಿಯಾ ಆಗಬೇಕು ಅನ್ನೋದನ್ನು ಪ್ರತಿಯೊಬ್ಬ ಈ ದೇಶದ ನಾಗರಿಕನ ಹೆಮ್ಮೆಯ ಕನಸು. ಇವತ್ತು ನರೇಂದ್ರ ಮೋದಿ ನಾಯಕತ್ವ ಇಡೀ ದೇಶದಲ್ಲಿ ನಡೆದಿರ್ತಕ್ಕಂಥ ಅಭಿವೃದ್ಧಿ ಪರ್ವ, ಇಡೀ ಜಗತ್ತಿಗೆ ಭಾರತ ಏನನ್ನುವಂಥದ್ದನ್ನ ತೋರಿಸಿರ್ತಕ್ಕಂಥ ಶಕ್ತಿ. ಇವತ್ತು ಒಂದು ಯೋಚನೆ ಮಾಡ್ರಿ, ಇಸ್ಲಾಮಿಕ್ ರಾಷ್ಟ್ರಗಳ ಒಂದು ರಿಲೇಷನ್ ಅನ್ನ ಮೇಂಟೈನ್ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ್ಮೇಲೆ. ಯಾವ ಇಸ್ಲಾಮಿಕ್ ರಾಷ್ಟ್ರಗಳಂತ ಹೇಳ್ತಿದ್ವಿ, ದುಬೈದಲ್ಲಿ ಇವತ್ತು ಮಂದಿರ ಕಟ್ಟಿರ್ತಕ್ಕಂಥದ್ದನ್ನ ನಾವು ಒಂದ್ಸಲ ನೋಡ್ಬೋದಲ್ಲ. ಇಸ್ ಇಟ್ ಪಾಸಿಬಲ್ ಅಂತಕ್ಕಂಥ ವರ್ಡ್ ಅನ್ನ ಯಾವಾಗೂ ಇಲ್ಲ ಅಂತಕ್ಕಂಥದ್ದನ್ನ ಮಾಡಿ ತೋರಿಸ್ತವ್ರು ನರೇಂದ್ರ ಮೋದಿ. ಒಂದು. ಎರಡನೇದು, ಇವತ್ತು ದೇಶದಲ್ಲಿ NT ಇನ್ಕಂಬರೆನ್ಸಿ 2 ಸಲಕ್ಕೆ ಬರ್ತೈತಿ ಅಂತ ಹೇಳ್ತಾರೆ. ನಾನು ವಿಶ್ವಾಸದಿಂದ ಹೇಳ್ತೇನೆ, ಪ್ರಜಲ್ 5ದಲ್ಲಿ ಇದ್ದಿರ್ತಕ್ಕಂಥ ಭಾರತ ದೇಶವನ್ನ, ಅಂದ್ರೆ ಮುಣಿಗೆ ಹೋಗ್ತಕ್ಕಂಥ ದೇಶ ಅಂತ ಏನು 5 ಪಟ್ಟಿ ಮಾಡಿತ್ತು, ಇವತ್ತು ಟಾಪ್ 5 ದೇಶದಲ್ಲಿ ಜಗತ್ತಿನ 5 ರಾಷ್ಟ್ರಗಳಲ್ಲಿ ತಂದು ನಿಲ್ಲಿಸ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ನೇತೃತ್ವ ಮಾಡಿದೆ. ಆರ್ಟಿಕಲ್ 370 ತೆಗೆದು ಹಾಕಿ ಕಾಶ್ಮೀರದಾಗ ನೀವು ಹೋಗಿ ಮನಿ ಕಟ್ಟಕ್ಕೆ ಸಾಧ್ಯ ಮಾಡಿಕೊಟ್ಟವ್ರು ನರೇಂದ್ರ ಮೋದಿ. ಅದನ್ನ ಯೋಚನೆ ಮಾಡ್ರಿ. ಮೊದಲು ರೆಡ್ಡಿ ಅವರು ಹೋಗಿ ಆರ್ಟಿಕಲ್ 371 ಜೆ ಮಾಡಿದ್ರು. ರೇ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಗುಲ್ಬರ್ಗ ಮಾಡಿಕೊಟ್ರು. ಬಾಂಬೆ ಕರ್ನಾಟಕ ನೀವೇನ್ ಮಾಡಿದ್ರಿ? 1 ಮಿನಿಟ್. ಬಾಂಬೆ ಕರ್ನಾಟಕ ಏನ್ ಮಾಡಿದ್ರಿ? ನೀವೇನ್ ಮಾಡಕತ್ತೀರಿ? ದೇಶದಾಗ ನಾವು ಅಧಿಕಾರಕ್ಕೆ ಬಂದ್ರೆ ನಾವು 370 ತರ್ತೇವೆ ಅಂತೇಳಿ ಇದಕ್ಕಿಂತ ನಾಚಿಕೆಗೇಡು ಸಂಗತಿ ಬೇಕಾ ದೇಶಕ್ಕೆ? ನಿಮ್ಮಂತ ಏನ್ ಸರ್ ನಿಮ್ಮ ನಾಚಿಕೆ ಹುಬ್ಳಿ ಧಾರವಾಡ ಇಲ್ಲಿಗೆ ಯಾಕೆ ಬರ್ತಿದ್ರು? ಯಾಕೆ ಮೋದಿ ಇನ್ನೊಮ್ಮೆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು? ಯಾಕೆ ಆಗ್ಬೇಕು? ಇವತ್ತು ಮೋದಿ ಅವರು ತಮ್ಮ ಅಭಿವೃದ್ಧಿ ಕಾರ್ಯಗಳ ಮೂಲಕ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಆಚಾರ ವಿಚಾರಗಳಿಗೆ ಅವ್ರೇನು ಗೌರವ ತಂದು ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಮೋದಿ ಅವರು ನಮ್ಮ ದೇಶದ ಅನಿವಾರ್ಯತೆ ಆಗಿಬಿಟ್ಟಿದ್ದಾರೆ. ಜನರ ಕಣ್ಣಲ್ಲಿ ಅವರು ಅನಿವಾರ್ಯ ಆಗಿದ್ದಾರೆ. ಹಾಗಾಗಿ ಮೋದಿ ಅವರು ಬಿಟ್ಟು ಬೇರೆ ಯಾರು ಕಾಣ್ತಾ ಇಲ್ಲ. ಹಾಗಾಗಿ ಮೋದಿ ಅವರೇ ಆರಿಸಿ ಬರೋದು ಗ್ಯಾರಂಟಿ. ಅಲ್ಲ, ಕರ್ನಾಟಕದ ಮಾತ್ರ ಯಾರು ಮೋದಿ ಅವ್ರಿಗೆ ಓಟ್ ಹಾಕಲ್ಲ. ಯಾಕಂದ್ರೆ ನಾವು ರೈತರಿಗೆ ಪರಿಹಾರ ಕೇಳಬೇಕು, ಬರಗಾಲದ್ದು ಕೋಟಿಗೆ ತಗೊಂಡ್ವಿ, ಹಣೆ ಬರ. ಮೋದಿ ಅವರಿಗೆ ಕರ್ನಾಟಕ ಬಗ್ಗೆ ಚಿಂತನೆ ಇಲ್ಲ. ಕೋರ್ಟಿಗೆ ಹೋಗಿ ಏನು ಕೊಟ್ಟಿಲ್ಲ. ಕೋರ್ಟಿನಿಂದ ಇನ್ನೂ ಆದೇಶ ಬಂದಿಲ್ಲ. ಆದೇಶ ಬರೋಕ್ಕಿಂತ ಮೊದಲೇ ಭಾರತ ಸರ್ಕಾರ ಯಾವುದೂ ಸಂಬಂಧ ಇಲ್ಲ. ನೀವು ಅದಿರಿ, ಯಾವ್ಯಾವ ಹಣ ಯಾವ್ಯಾವ ಪರಿಸ್ಥಿತಿ ಇದು ಕರ್ನಾಟಕಕ್ಕಲ್ಲ, ಮಹಾರಾಷ್ಟ್ರಕ್ಕೂ ಬಂದಿಲ್ಲ, ಅನೇಕ ರಾಜ್ಯಕ್ಕೂ ಬಂದಿಲ್ಲ. ಬಿಜೆಪಿ ಅವರಿಗೆ ಥ್ಯಾಂಕ್ ಯು, ಕಾಂಗ್ರೆಸ್ನವರಿಗೆ ನಿಮ್ಮೆಲ್ಲರಿಗೂ ಧನ್ಯವಾದ. 7ನೇ ತಾರೀಕು ಮತದಾನ ಹುಬ್ಬಳ್ಳಿ ಧಾರವಾಡ. ಈ ಸಲ ಹೈಯೆಸ್ಟ್ ವೋಟಿಂಗ್ ಆಗಬೇಕು. ವೋಟಿಂಗ್ ಮಿಸ್ ಮಾಡ್ಕೊಳ್ಬೇಡ್ರಿ. ಥ್ಯಾಂಕ್ ಯು ಹುಬ್ಬಳ್ಳಿ, ಥ್ಯಾಂಕ್ ಯು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.